ಹಾಯ್ ಗಾಯ್ಸ್. ಇವತ್ತು ನಾವೊಂದು ಪ್ಲೇಸ್ಗೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ನನಗೆ ರಜೆ ಉಂಟು. ಹಾಗೆ ನಾನು ನಿನ್ನೆ ಹೇಳಿದಾಗೆ ಒಂದು ನಮ್ಮ ಕರ್ನಾಟಕ ಬ್ಯಾಂಗ್ಳೂರಿನ ಒಂದು ಯೂಟ್ಯೂಬರನ್ನು ಇವತ್ತು ನಾವು ಮೀಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಅವ್ರು ರಿಯಾದಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡುವಂತ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೇವೆ. ಸೊ ಅಲ್ಲಿ ಹೋಗಿ ಯಾರು ಅಂತ ನಿಮಗೆ ನಾನು ತೋರಿಸ್ತೇನೆ. ಓಕೆ, ಅಲ್ಲಿಯವರೆಗೆ ಬಾಯ್ ಬಾಯ್. ಫೈನಲಿ ನಮ್ಮ ಊಬರ್ ಬಂದೇ ಬಿಡ್ತು. ಸೊ ನಾವಿಬ್ಬರು ಕೂಡ ಊಬರಲ್ಲಿ ಕುತ್ಕೊಂಡು ನಮ್ಮ ಪಯಣ ಶುರುವಾಯಿತು ಈಗ ಇಲ್ಲಿಂದ. ಸೊ ನಾವೀಗ ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ನಿಮಗೆ ತೋರಿಸ್ತೇವೆ ನಾನು. ಹಾಗೆ ಹೋಗ್ತಾ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಯಾರೆಲ್ಲ ರಿಯಾದ್ ಸಿಟಿ ನೋಡಲಿಲ್ಲ, ಸೌದಿ ನೋಡಲಿಲ್ಲ, ಈ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಡಿ ಕ್ಯಾಪ್ಚರ್ ಮಾಡಿದ್ದೇನೆ. ಎಲ್ಲರೂ ಕೂಡ ನೋಡಿ ಆನಂದಿಸಿ. ಓಕೆ, ಹಾಗೂ ಯಾರೆಲ್ಲ ರಿಯಾದಲ್ಲಿ ಇದ್ದೀರಾ, ಸೊ ಈ ಪ್ಲೇಸ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನಾವಿವತ್ತು ಹೋಗ್ತಿರೋ ಪ್ಲೇಸು, ಯಾರೆಲ್ಲ ಇಲ್ಲಿದ್ದೀರಾ ಸೊ ನೀವು ಕೂಡ ವಿಸಿಟ್ ಮಾಡಿ ನಮ್ಮ ಹಾಗೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತಿದ್ದೇವೆ. ಈ ಪ್ಲೇಸ್ ಬಂದುಬಿಟ್ಟು ಬಾಲಿವುಡ್ ರಿಯಾದ್ ಸಿಟಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ರಿಯಾದಲ್ಲಿರುವವರು ನೋಡಿರ್ತೀರಿ ಈ ಪ್ಲೇಸ್. ಸೊ ಫೈನಲಿ ನಾವು ಸ್ಪೆಷಲ್ ಆಗಿ ಇವತ್ತು ಮೀಟ್ ಮಾಡಲಿಕ್ಕೆ ಬಂದ ವ್ಯಕ್ತಿ ಇವರೇ, ಬೇರೆ ಯಾರೂ ಅಲ್ಲ, ಮಿಸ್ಟರ್ ಮೋಹನ್, ಗಲ್ಫ್ ಕನ್ನಡಿಗ. ಇವರ ಇನ್ಸ್ಟಾಗ್ರಾಮ್ ID ಹಾಗೂ ಯೂಟ್ಯೂಬ್ ID ಕೂಡ. ಸೊ ಇವರೇ ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಬ್ಯಾಂಗ್ಳೂರಲ್ಲಿರೋ ಮೋಹನ್ ಕುಮಾರ್ ಅಂತೇಳಿ. ಸೊ ಇವರು ನಮ್ಮ ಹೆಮ್ಮೆಯ ಕನ್ನಡಿಗ. ಸೊ ಇವರು ನಮ್ಮ ಜಿದ್ದದಲ್ಲಿರೋದು, ಸೌದಿಯಲ್ಲಿ ಜಿದ್ದದಲ್ಲಿರೋದು. ಸೊ ಇವರನ್ನು ಮೀಟ್ ಮಾಡಬೇಕಂತಲೇ ನಾನಿವತ್ತು ಬಂದದ್ದು. ಆ್ಯಕ್ಚುಲಿ ತುಂಬ ಜೆನ್ಯೂನ್ ಪರ್ಸನ್. ಸೊ ಇವರನ್ನು ನೋಡಲಿಕ್ಕೆ ತುಂಬ ಜನ ಬಂದಿದ್ದರು, ನಮ್ಮ ಕರ್ನಾಟಕದವರು, ನಮ್ಮ ಟೋಟಲ್ ನಮ್ಮ ಇಂಡಿಯಾದವರು ತುಂಬ ಜನ ಬಂದಿದ್ದರು ಇವರನ್ನು ನೋಡಲಿಕ್ಕೆ ಅಂತೇಳಿ. ಸೊ ಈಗ ಇಲ್ಲಿದ್ದಾರೆ ನೋಡಿ, ತುಂಬ ಜನ ಬಾಯ್ಸ್ ಗರ್ಲ್ಸ್ ಎಲ್ಲ ಇದ್ದಾರೆ. ಎಲ್ಲರೂ ಕೂಡ ಇವರನ್ನು ಮೀಟ್ ಮಾಡಲಿಕ್ಕೆ ಅಂತಲೇ ಬಂದಿರೋದು. ಸೊ ನನಗೆ ಕೂಡ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಒಂದು ನಮ್ಮ ಕರ್ನಾಟಕದವರಾಗಿ, ಅಂದರೆ ನಮ್ಮ ಬ್ಯಾಂಗ್ಳೂರವರಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಜೊತೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ತುಂಬ ಹೊಡೆದ್ವಿ, ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಈಗ ಇದು ನಾವೀಗ ಇರೋ ಪ್ಲೇಸ್ ಅಂತ ಹೇಳಿದರೆ ನಿಮಗೆ ಇನ್ನೊಮ್ಮೆ ಹೇಳ್ತೇನೆ, ಬಾಲಿವುಡ್ ರಿಯಾದ್ ಸಿಟಿ ಅಂಥೇಳಿ. ಸೊ ಇಲ್ಲಿ ಒಳಗೆ ಎಂಟ್ರಿ ಕೊಟ್ವಿ. ಅಲ್ಲಿ ಒಂದು ತುರ್ಕಿಶ್ ಐಸ್ ಕ್ರೀಮ್ ಬಟ್ ತುಂಬಾ ದುಬಾರಿ. 30 ರಿಯಲ್ ಕೊಟ್ವಿ. 30 ರಿಯಲ್ ಅಂತ ಹೇಳಿದರೆ ನಮ್ಮ ಇಂಡಿಯಾದ್ದು 600+ ರೂಪೀಸ್ ಆಗ್ತದೆ. ಎಷ್ಟು 630 ಸಮಥಿಂಗ್, 650 ಸಮಥಿಂಗ್ ಆಗ್ತದೆ. ಸೊ ತುಂಬಾ ಎಕ್ಸ್ಪೆನ್ಸಿವ್. ಆದರೂ ಕೂಡ ಒಮ್ಮೆ ಟ್ರೈ ಮಾಡುವ ಅಂಥೇಳಿ ಮಾಡಿದ್ವಿ. ಸೊ ಒಂದು ಗೇಮ್ ಥರ ಆಟ ಆಡಿದ್ವಿ, ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ತುಂಬ ಹಣ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಇದೊಂದು ಒಮ್ಮೆ ಟ್ರೈ ಮಾಡುವ ಅಂಥೇಳಿ ಮಾಡಿದ್ದಷ್ಟೇ. ಹಾಗೆ ಸೊ ಇಲ್ಲಿ ಫುಲ್ಲು ಈ ಬಾಲಿವುಡ್ ಸಿಟಿ ನಾವು ಎಲ್ಲ ಕಡೆ ಅಲ್ಲಿ ಆಲ್ರೌಂಡ್ ಎಲ್ಲ ಸುತ್ತಿದ್ವಿ. ಸೊ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ನೀವು ಕೂಡ ನಿಯರ್ ಬೈ ಈ ಪ್ಲೇಸಲ್ಲಿದ್ದರೆ ಅಥವಾ ರಿಯಾದಲ್ಲಿದ್ದರೆ ಯಾರೆಲ್ಲ ನೋಡ್ತಿದ್ದೀರಾ, ಇಲ್ಲಿಗೆ ವಿಸಿಟ್ ಮಾಡಿ, ನೀವು ಕೂಡ ಎಂಜಾಯ್ ಮಾಡಿ. ಆದರೆ ಏನು ಕೂಡ ಬೈ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದರೆ ತುಂಬ ಎಕ್ಸ್ಪೆನ್ಸಿವ್, ಎಲ್ಲ ಕೂಡ ಎಕ್ಸ್ಪೆನ್ಸಿವ್. ನಾವೇನೇನು ತೆಕ್ಕೊಳ್ಳಲಿಲ್ಲ, ಜಸ್ಟ್ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ, ಬಂದ್ವಿ ಅಷ್ಟೇ. ಜಸ್ಟ್ ಒಂದೇ ಒಂದು ಐಸ್ ಕ್ರೀಮ್ ತೆಕ್ಕೊಂಡದ್ದು, ಅದು ಕೂಡ ಒಂದು ಗೇಮ್ ಆಟ ಆಡಲಿಕ್ಕೋಸ್ಕರ ಅಷ್ಟೇ. ಅದೇ ತುಂಬಾ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಮಗೆ. ಸೊ ಯಾರೆಲ್ಲ ನೋಡ್ತಿದ್ದೀರಾ ನೀವು ಕೂಡ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಓಕೆ, ಎಲ್ಲ ಬಾಯ್ ಅಣ್ಣ, ಬಾಯ್. ಹಾಯ್. ಫೈನಲಿ ನಾವು ಗಲ್ಫ್ ಕನ್ನಡಿಗ ಮಿಸ್ಟರ್ ಮೋಹನ್ ಬ್ರದರನ್ನು ನಾವು ಮೀಟ್ ಮಾಡಿ ಆಯಿತು, ಡಿನ್ನರ್ ಮಾಡಿ ಫೈನಲ್ ಆಗಿ ಅವರನ್ನು ಸೇಫ್ ಆಗಿ ಕಳಿಸಿದ್ದೇವೆ. ಸೊ ಈಗ ನಾವಿಬ್ಬರು, ನಾನು ಮತ್ತು ನನ್ನ ಹಸ್ಬೆಂಡ್, ವಾಪಸ್ ನಮ್ಮ ರೂಮಿಗೆ ಹೋಗ್ತಿದ್ದೇವೆ. ಸೊ ನೆಕ್ಸ್ಟ್ ಅಂದರೆ ಗಲ್ಫ್ ಕನ್ನಡಿಗ ಅಂದರೆ ನಮ್ಮ ಮಿಸ್ಟರ್ ಮೋಹನ್ ಬ್ರದರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಟೈಮ್ ಹೆಂಗೆ ನೋಡಿ ಹಾಕೊಂಡು ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಅವರ ಈಚೆ ಬಂದರೆ ಅಗೇನ್ ಮೀಟ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಬಟ್ ಮೇ ಬಿ ಅವರು ಬಂದದ್ದು ಆ್ಯಕ್ಚುಲಿ ಅವರ ಪರ್ಸ್ನಲ್ ವರ್ಕಿಗೆ ಅಂತೇಳಿ ಪಾಪ ರಿಸ್ಕ್ ತಗೊಂಡು ನಮ್ಮನ್ನು ಮೀಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಅಣ್ಣ.
ನಿಮ್ಮ ಈ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾನು ಕೇಳ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫ್ರೆಂಡ್ಸ್ಗೆ ನಾನು ಹೇಳಿದ್ದೆ ನಾನೊಂದು ಇಂಪಾರ್ಟೆಂಟ್ ಪರ್ಸನನ್ನು ನಿಮಗೆ ಪರಿಚಯ ಮಾಡಿಸ್ತೇನೆ ಅಂತೇಳಿ. ಸೊ ಇವತ್ತು ಮಾಡಿ ನಿಮಗೆ ಪರಿಚಯ ಮಾಡಿದ್ದೇನೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಗಲ್ಫ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜನ್ನು ಎಲ್ಲರೂ ಫಾಲೋ ಮಾಡಿ, ಹಾಗೆ ಅವರ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನನ್ನ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು ಬಾಯ್.